ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ವೀಟ್ ಶಂಕರಪಾಳೆಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಈ ಶಂಕರಪಾಳೆಯನ್ನು ಮಾಡಲು ನಾನು ಗೋಧಿ ಹಿಟ್ಟು ಹಾಗೂ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. 1.5 ಕಪ್ಪು ಮೈದಾ ಹಿಟ್ಟು, 1.5 ಕಪ್ಪು ಗೋಧಿ ಹಿಟ್ಟು, 2 ಸ್ಪೂನ್ ಚಿರೋಟಿ ರವೆ, 2 ಸ್ಪೂನ್ ರಿಫೈನ್ಡ್ ಆಯಿಲ್, ಹಾಗೆ 2 ಸ್ಪೂನ್ ಕರಗಿಸಿದ ತುಪ್ಪ, 3/4 ಕಪ್ ಸಕ್ಕರೆ ಪುಡಿ, 3/4 ಕಪ್ ಹಾಲು, ಚಿಟಿಕೆ ಉಪ್ಪನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ ಇವಾಗ ಶಂಕರಪಾಳೆಯನ್ನು ಹೇಗೆ ಮಾಡ್ಬೋದು ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಸ್ವಲ್ಪ ಬಿಸಿಯಾಗಿರುವ ಹಾಲನ್ನು ಹಾಕಿಕೊಳ್ತಾ ಇದ್ದೀನಿ. ಹಾಗೆ ಇದರ ಜೊತೆ 2 ಸ್ಪೂನ್ ತುಪ್ಪ ಮತ್ತು 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಲು ಹಾಕದೆ ಬರೀ ಸ್ವಲ್ಪ ಬಿಸಿ ನೀರಿನಲ್ಲೇ ತುಪ್ಪ ಹಾಗೂ ಎಣ್ಣೆಯನ್ನು ಮಿಕ್ಸ್ ಮಾಡಿಯೂ ಮಾಡಬಹುದು. ಇವಾಗ ಇದಕ್ಕೆ 3/4 ಕಪ್ ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಲು, ಸಕ್ಕರೆ ಹಾಗೂ ತುಪ್ಪ ಎಲ್ಲ ಹೊಂದಿಕೊಳ್ಳುವವರೆಗೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಸಕ್ಕರೆ ಪ್ರಮಾಣವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು. ನಾನಿಲ್ಲಿ 3/4 ಕಪ್ಪಷ್ಟು ಹಾಕಿದ್ದೀನಿ. 1 ಕಪ್ಪು ಹಾಕ್ಬೋದು. ಇವಾಗ ಇದಕ್ಕೆ 2 ಸ್ಪೂನ್ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದರ ಜೊತೆ ಚಿಟಿಕೆ ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಮೊದಲೇ ಮಾಡಿಟ್ಟಿರುವಂತಹ ಸಕ್ಕರೆ, ಹಾಲು, ತುಪ್ಪದ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪವೇ ಹಾಕಿಕೊಳ್ತಾ ನಿಧಾನಕ್ಕೆ ಹಿಟ್ಟನ್ನು ಕಲಿಸಬೇಕು. ಹೀಗೆ ಮಾಡುವುದರಿಂದ ಶಂಕರಪಾಳಿ ತುಂಬ ಗರಿ ಗರಿಯಾಗಿ ಬರುತ್ತೆ, ಗಟ್ಟಿಯಾಗುವುದಿಲ್ಲ. ತುಂಬ ಒತ್ತಿ ಒತ್ತಿ ಹಿಟ್ಟನ್ನು ನಾದಬಾರ್ದು. ನೋಡಿ, ಹೀಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದರೆ ಸಾಕು. ಬನ್ನಿ ಇವಾಗ ಶಂಕರಪಾಳಿ ಮಾಡಲು ಹಿಟ್ಟು ರೆಡಿಯಾಗಿದೆ. ರವೆ ಹಾಕಿರುವುದರಿಂದ ಈ ಹಿಟ್ಟನ್ನು 10 ರಿಂದ 15 ನಿಮಿಷ ನೆನೆಸಿದ ನಂತರ ಮಾಡಬೇಕು. ಬನ್ನಿ ಇವಾಗ ಹಿಟ್ಟು ರೆಡಿಯಾಗಿದೆ. ಶಂಕರಪಾಳಿಯನ್ನು ಹೇಗೆ ಮಾಡ್ಬೋದು ನೋಡೋಣ. ಮೊದಲಿಗೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಉಂಡೆ ಥರ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸಬೇಕು. ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿರಬೇಕು. ಹಾಗೆ ಇದನ್ನು ಲಟ್ಟಿಸುವಾಗ ಸ್ವಲ್ಪ ಹಿಟ್ಟನ್ನು ಹಾಕಿಕೊಂಡು ಲಟ್ಟಿಸ್ಬೋದು. ಲಟ್ಟಿಸುವಾಗ ಎಜ್ಜನ್ನು ಈ ರೀತಿಯಾಗಿ ಸರಿ ಮಾಡ್ತಾ ಲಟ್ಟಿಸಬೇಕು. ಈ ಶಂಕರಪಾಳೆಯನ್ನು ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ದೀಪಾವಳಿ ಹಬ್ಬದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಮಾಡುತ್ತಾರೆ. ಈ ಶಂಕರಪಾಳಿ ಮಾಡಲು ಸಕ್ಕರೆ ಪ್ರಮಾಣ ಕಡಿಮೆ ಇರುವುದರಿಂದ ಎಲ್ಲರೂ ತಿನ್ಬೋದು. ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಹಾಕಿ ಮಾಡ್ಬೋದು. ತಿನ್ನಲು ರುಚಿಯಾಗಿರುವ ಹಾಗೂ ಮಾಡಲು ತುಂಬ ಸುಲಭವಾಗಿರುವ ಹಾಗೂ ಕಡಿಮೆ ಸಮಯದಲ್ಲಿ ಮಾಡುವ ಶಂಕರಪಾಳಿ ಮಾಡುವ ವಿಧಾನ ನಿಮಗೂ ಇಷ್ಟವಾಗಿದೆ ಅನ್ಕೋತೀನಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಬನ್ನಿ ಇವಾಗ ಒಂದು ಕಟರ್ನಿಂದ ಯಾವ ಶೇಪ್ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಡೈಮಂಡ್ ಶೇಪಲ್ಲೂ ಕಟ್ ಮಾಡ್ಕೊಳ್ಬೋದು. ಈ ಶಂಕರಪಾಳಿಯನ್ನು ಮೈದಾ ಹಿಟ್ಟು ಬೇಡವಾದರೆ ಬರೀ ಗೋಧಿ ಹಿಟ್ಟಲ್ಲಿಯೂ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ, ಇವಾಗ ಮೊದಲೇ ಕಾಯಿಸಲು ಇಟ್ಟಿರುವ ಎಣ್ಣೆಯಲ್ಲಿ ಕಟ್ ಮಾಡಿರುವ ಶಂಕರಪಾಳಿಯನ್ನು ಈ ರೀತಿಯಾಗಿ ಒಂದೊಂದೇ ಹಾಕ್ತಾ ಮೀಡಿಯಂ ಫ್ಲೇಮಲ್ಲಿ ಕರಿಬೇಕು. ನಾನು ಮಾಡಿರುವ ಈ ಶಂಕರಪಾಳಿ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರಿಬೇಕು. ಈ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಶಂಕರಪಾಳಿಯನ್ನು ಕರಿಯುವುದರಿಂದ ಒಳಗಡೆ ತುಂಬ ಚೆನ್ನಾಗಿ ಬೇಯುತ್ತವೆ. ಹಾಗೆ ಶಂಕರಪಾಳಿ ಬಣ್ಣ ಕಪ್ಪಾಗುವುದಿಲ್ಲ. ಆದ್ದರಿಂದ ಮೀಡಿಯಂ ಫ್ಲೇಮಲ್ಲಿ ಶಂಕರಪಾಳಿಯನ್ನು ಕರಿಬೇಕು. ಬನ್ನಿ ಇವಾಗ ರುಚಿಯಾದ ಹಾಗೂ ಗರಿಗರಿಯಾದಂತಹ ಶಂಕರಪಾಳಿ ರೆಡಿಯಾಗಿದೆ. ಈ ಶಂಕರಪಾಳಿಯನ್ನು ಇನ್ನೊಂದು ರೀತಿಯಲ್ಲಿಯೂ ಮಾಡಬಹುದು. ಒಳಗಡೆ ಲೇಯರ್ ಥರ ಬರುವ ಹಾಗೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡುವುದು ನೋಡೋಣ. ಮೊದಲೇ ನಾದಿಟ್ಟುಕೊಂಡಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಲಟ್ಟಿಸ್ತಾ ಇದ್ದೀನಿ. ಚಪಾತಿ ಥರ ಲಟ್ಟಿಸಿದ ನಂತರ ಇದನ್ನು ಈ ರೀತಿಯಾಗಿ
ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೊಮ್ಮೆ ಹೀಗೆ ಸುತ್ತಿ ಮತ್ತೆ ಲಟ್ಟಿಸ್ಕೊಳ್ಬೇಕು. ಇಷ್ಟು ದಪ್ಪ ಇದ್ದರೆ ಸಾಕು. ಈ ರೀತಿಯಾಗಿ ಸುತ್ತಿ ಮತ್ತೊಮ್ಮೆ ಲಟ್ಟಿಸುವುದರಿಂದ ಶಂಕರಪಾಳಿ ಒಳಗಡೆ ಲೇಯರ್ ಆಗಿ ಬರ್ತವೆ, ಹಾಗೆ ತುಂಬ ಕ್ರಿಸ್ಪಿಯಾಗಿಯೂ ಇರುತ್ತವೆ. ಬನ್ನಿ ಇವಾಗ ಕಟರ್ನಿಂದ ಕಟ್ ಮಾಡ್ಕೋತೀನಿ, ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋತೀನಿ. ಹಾಗೆ ಮೊದಲೇ ಕಾಯಿಸಲು ಇಟ್ಟಿರುವ ಎಣ್ಣೆಯಲ್ಲಿ ಒಂದೊಂದೇ ಹಾಕಿ ಕರಿದರೆ ಕ್ರಿಸ್ಪಿ ಹಾಗೂ ಒಳಗಡೆ ಲೇಯರ್ ಇರುವಂತಹ ಶಂಕರಪಾಳಿ ರೆಡಿಯಾಗಿದೆ. ಬನ್ನಿ ಹೇಗೆ ಬಂದಿದೆ ನೋಡೋಣ. ನೋಡಿ, ಒಂದು ಶಂಕರಪಾಳಿಯನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.